ಆತ್ಮೀಯರೇ, ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ವತಿಯಿಂದ ಕಲಿಕಾ ಸಾಧನಾ ಸಮೀಕ್ಷೆ 2018-19 ಇಸ್ವಿಯಲ್ಲಿ ನಡೆದ ಇದು 4ನೇ ತರಗತಿ ಮಕ್ಕಳಿಗಾಗಿ ನಡೆಸಲಾಗಿತ್ತು. ವಿಷಯ ಪರಿಸರ ಅಧ್ಯಯನ ಹಾಗೂ ಗಣಿತ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 60 ಪ್ರಶ್ನೆಗಳಿರುತ್ತವೆ. ಮೊದಲ 30 ಪ್ರಶ್ನೆಗಳು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ್ದು, ನಂತರ 30 ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿರುತ್ತವೆ. ಈಗ ಈ ಪ್ರಶ್ನೆಗಳನ್ನು ಬಿಡಿಸೋಣ. ಪ್ರಶ್ನೆ 1. ನಿನ್ನ ಸೋದರತ್ತೆಯ ಗಂಡನನ್ನು ನೀನು ಹೀಗೆ ಕರೆಯುವೆ? ಆಯ್ಕೆಗಳು: ಎ ಅಜ್ಜ, ಬಿ ಅಪ್ಪ, ಸಿ ಮಾವ, ಡಿ ಅಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾವ. ನಂತರ ಎರಡನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಲಗೋರಿ ಆಟ ಆಡಲು ಬಳಸುವ ಸಾಧನ. ಆಯ್ಕೆಗಳು: ಎ ದಾಂಡು, ಬಿ ಚೆಂಡು, ಸಿ ಗೋಲಿ, ಡಿ ಬುಗುರಿ. ಸರಿಯಾದ ಉತ್ತರ ಬಿ ಆಪ್ಷನ್ ಚೆಂಡು. ಈಗ ಮೂರನೇ ಪ್ರಶ್ನೆ. ರಾಹುಲನ ತಂದೆ ವ್ಯವಹಾರಕ್ಕಾಗಿ ವಿದೇಶಕ್ಕೆ ಹೋಗಲು ಈ ವಾಹನವನ್ನು ಬಳಸುತ್ತಾರೆ. ಆಯ್ಕೆಗಳು: ಬಸ್ಸು, ರೈಲು, ಕಾರು, ವಿಮಾನ. ಆಯ್ಕೆಗಳು: ಎ ಬಸ್ಸು, ಬಿ ರೈಲು, ಸಿ ಕಾರು, ಡಿ ವಿಮಾನ. ಸರಿಯಾದ ಆಯ್ಕೆ ಆಪ್ಷನ್ ಡಿ ವಿಮಾನ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಬಸ್ ನಿಲ್ದಾಣದಿಂದ ಹೊರಟ ಬಸ್ಸು ಈ ದಿಕ್ಕಿನಲ್ಲಿ ಚಲಿಸುತ್ತಿದೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆಪ್ಷನ್ಗಳು: ಎ ಪಶ್ಚಿಮ, ಬಿ ಪೂರ್ವ, ಸಿ ದಕ್ಷಿಣ, ಡಿ ಉತ್ತರ. ಇಲ್ಲಿ ಬಸ್ಸು ನಕ್ಷೆಯಲ್ಲಿ ಮೇಲಿನ ಭಾಗ ಉತ್ತರ, ಕೆಳಗೆ ದಕ್ಷಿಣ ಆಗಿರ್ತೈತಿ. ಈಗ ಅದು ಹೋಗ್ತಾ ಇರೋದು ಬಸ್ಸು ಪಶ್ಚಿಮಕ್ಕೆ ಹೋಗ್ತಾ ಇದೆ. ಆದ್ದರಿಂದ ಸರಿಯಾದ ಆಪ್ಷನ್ ಎ ಪಶ್ಚಿಮ. ನಂತರ ಐದನೇ ಪ್ರಶ್ನೆ. ದೃಷ್ಟಿದೋಷವಿರುವ ವಿದ್ಯಾರ್ಥಿಯೊಬ್ಬಳು ನಿನ್ನ ತರಗತಿಗೆ ಸೇರಿಕೊಂಡಿದ್ದಾಳೆ. ಅವಳು ಪಾಠವನ್ನು ಅರ್ಥೈಸಿಕೊಳ್ಳಲು ನಿನ್ನ ನೆರವನ್ನು ಕೇಳುತ್ತಾಳೆ. ಆಗ ನೀನು ಏನು ಮಾಡುವೆ ಅನ್ನೋದಕ್ಕೆ 4 ಆಯ್ಕೆಗಳಿವೆ. ಎ ಅವಳ ಕೋರಿಕೆಯನ್ನು ನಿರಾಕರಿಸುವುದು, ಬಿ ಬೇರೆ ಶಾಲೆಗೆ ಸೇರಲು ತಿಳಿಸುವುದು, ಸಿ ಬ್ರೈಲ್ ಬಳಸಲು ನೆರವಾಗುವುದು, ಡಿ ಶಿಕ್ಷಕರಿಗೆ ಅವಳ ಬಗ್ಗೆ ದೂರುವುದು. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಬ್ರೈಲ್ ಬಳಸಲು ನೆರವಾಗುವುದು. ನಂತರ 6ನೇ ಪ್ರಶ್ನೆಯನ್ನು ನೋಡೋಣ. ನಾವು ಪ್ರತಿದಿನ ಊಟ ಮಾಡಲು ಸಾಮಾನ್ಯವಾಗಿ ಈ ತಟ್ಟೆಯನ್ನು ಬಳಸುತ್ತೇವೆ. ಆಯ್ಕೆಗಳು: ಎ ಮಣ್ಣಿನ ತಟ್ಟೆ, ಬಿ ಬಾಳೆ ಎಲೆ, ಸಿ ಸ್ಟೀಲ್ ತಟ್ಟೆ, ಡಿ ಪ್ಲಾಸ್ಟಿಕ್ ತಟ್ಟೆ. ಸರಿಯಾದ ಆಯ್ಕೆ ಸಿ ಸ್ಟೀಲ್ ತಟ್ಟೆ. ಈಗ 7ನೇ ಪ್ರಶ್ನೆಯನ್ನು ನೋಡೋಣ. ಹೂವಿನ ಹಾರ, ಸುಗಂಧರಾಜ, ಗುಲ್ಕನ್ಗೆ ಸಂಬಂಧಿಸಿದ್ದು ಯಾವುದು? ಇಲ್ಲಿ ಹೂವಿನ ಹಾರವನ್ನು ಸುಗಂಧರಾಜ ಹೂವಿನಿಂದ ತಯಾರು ಮಾಡ್ತಾ ಇದ್ದಾರೆ. ಗುಲ್ಕನ್ನನ್ನು ಯಾವ ಹೂವಿನಿಂದ ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಆಪ್ಷನ್ಗಳು: ಎ ಸೇವಂತಿಗೆ, ಬಿ ದಾಸವಾಳ, ಸಿ ಮಲ್ಲಿಗೆ, ಡಿ ಗುಲಾಬಿ. ಸರಿಯಾದ ಉತ್ತರ ಗುಲ್ಕನ್ನನ್ನು ಗುಲಾಬಿಯಿಂದ ತಯಾರಿಸ್ತಾರೆ. ಆದ್ದರಿಂದ ಡಿ ಸರಿಯಾದ ಆಯ್ಕೆ. ಈಗ 8ನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಜೇನು ಸಂಗ್ರಹಣಾ ವಿಧಾನದ ಒಂದು ಹಂತ. ಆಯ್ಕೆಗಳು: ಮಕರಂದ ಸಂಗ್ರಹಿಸುವುದು, ಬಿ ರಾಣಿ ಜೇನನ್ನು ಹುಡುಕುವುದು, ಸಿ ಮರಿ ಹಾಕುವುದು, ಡಿ ವೈರಿಗಳನ್ನು ಕಚ್ಚುವುದು. ಇಲ್ಲಿ ಜೇನನ್ನು ಸಂಗ್ರಹಿಸುವುದು ಅಂದರೆ ಏನು ಮಾಡಬೇಕಂದ್ರೆ ಮಕರಂದವನ್ನು ಸಂಗ್ರಹಿಸಬೇಕು. ಆಪ್ಷನ್ ಎ ಮಕರಂದವನ್ನು ಸಂಗ್ರಹಿಸುವುದು. ಪ್ರಶ್ನೆ 9. ಇವುಗಳಲ್ಲಿ ಗೂಡಿನಲ್ಲಿ ವಾಸ ಮಾಡದ ಪಕ್ಷಿ. ಆಯ್ಕೆಗಳು: ಎ ಮರಕುಟಿಗ,
ಬಿ ಗೀಜಗ, ಸಿ ಹದ್ದು, ಡಿ ಗಿಳಿ. ಇಲ್ಲಿ ಗೂಡು ಕಟ್ಟಲಾರದ ಪಕ್ಷಿ ಯಾವುದಂದ್ರೆ ಹದ್ದು. ಆದ್ದರಿಂದ ಆಪ್ಷನ್ ಸಿ ಹದ್ದು ಸರಿಯಾದ ಆಯ್ಕೆ. ಈಗ 10ನೇ ಪ್ರಶ್ನೆಯನ್ನು ನೋಡೋಣ. ನನಗೆ ಬಣ್ಣ ಬಣ್ಣದ ಪುಕ್ಕಗಳಿವೆ. ನನ್ನ ಕೂಗಿನಿಂದ ಹಳ್ಳಿಯಲ್ಲಿ ಜನ ಬೆಳಿಗ್ಗೆ ಬೇಗ ಏಳುತ್ತಾರೆ. ನಾನೊಂದು ಗಡಿಯಾರದಂತೆ. ನಾನು ಯಾರು? ಆಯ್ಕೆಗಳು: ಎ ಬೆಕ್ಕು, ಬಿ ಪಾರಿವಾಳ, ಸಿ ಹುಂಜ, ಡಿ ನವಿಲು. ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದ್ರೆ ಹಳ್ಳಿಯ ಗಡಿಯಾರ ಯಾವುದು ಅಂದರೆ ಹುಂಜ. ಆದ್ದರಿಂದ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗುತ್ತದೆ. ನಂತರ 11ನೇ ಪ್ರಶ್ನೆಯನ್ನು ನೋಡೋಣ. ಮೀಸೆಯನ್ನು ಹೊಂದಿರುವ ಕಾಡು ಪ್ರಾಣಿ. ಆಯ್ಕೆಗಳು: ಆಪ್ಷನ್ ಎ ಆನೆ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ನಾಯಿ. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂದರೆ ಕಾಡು ಪ್ರಾಣಿ ಮೀಸೆ ಹೊಂದಿರುವುದು ಯಾವುದಂದರೆ ಆಪ್ಷನ್ ಸಿ ಹುಲಿ. ನೆಕ್ಸ್ಟ್ 12ನೇ ಪ್ರಶ್ನೆ. ಇವುಗಳಲ್ಲಿ ಮರದ ಬಳಕೆಯಿಲ್ಲದೆ ತಯಾರಿಸಬಹುದಾದದ್ದು. ಆಯ್ಕೆಗಳು: ಎ ಕಾಗದ, ಬಿ ಪೀಠೋಪಕರಣಗಳು, ಸಿ ಔಷಧಿ, ಡಿ ಬಸ್ಸಿನ ಕನ್ನಡಿಗಳು. ಆಪ್ಷನ್ ಡಿ ಬಸ್ಸಿನ ಕನ್ನಡಿಗಳಲ್ಲಿ ನಾವು ಯಾವುದೇ ಕಟ್ಟಿಗೆಯನ್ನು ಅಥವಾ ಮರವನ್ನು ಬಳಸಿರೋದಿಲ್ಲ. ಡಿ ಸರಿಯಾದ ಆಯ್ಕೆ. ನಂತರ 13ನೇ ಪ್ರಶ್ನೆಯನ್ನು ನೋಡೋಣ. ಕಾಡನ್ನು ಉಳಿಸು, ನಾಡನ್ನು ಬೆಳೆಸು ಎಂಬ ಘೋಷಣೆಯ ಹಿಂದಿನ ಆಶಯ. ಆಯ್ಕೆಗಳು: ಎ ನಗರದ ಅಭಿವೃದ್ಧಿ, ಬಿ ಕಾಡಿನ ಸಂರಕ್ಷಣೆ, ಸಿ ಕಾರ್ಖಾನೆಗಳ ನಿರ್ಮಾಣ, ಡಿ ನಗರದ ವೈಭವ ಜೀವನ. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಕಾಡನ್ನು ಉಳಿಸುವುದಂದರೆ ಕಾಡನ್ನು ಸಂರಕ್ಷಣೆ ಮಾಡುವುದು. ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಆಯ್ಕೆ. ನಂತರ 14ನೇ ಪ್ರಶ್ನೆ ನೋಡೋಣ. ಈ ಸಸ್ಯದ ಬೇರನ್ನು ನಾವು ಆಹಾರವಾಗಿ ಬಳಸಬಹುದು. ಆಯ್ಕೆಗಳು: ಎ ಟೊಮೆಟೊ, ಬಿ ಬೀನ್ಸ್, ಸಿ ಬದನೆಕಾಯಿ, ಡಿ ಬೀಟ್ರೂಟ್. ಇವುಗಳಲ್ಲಿ ಯಾವ ಸಸ್ಯದ ಬೇರನ್ನು ನಾವು ಆಹಾರವಾಗಿ ಬಳಸ್ತೀವಿ ಅಂತಂದರೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಬೀಟ್ರೂಟ್. ಈಗ ನಂತರ 15ನೇ ಪ್ರಶ್ನೆ ನೋಡೋಣ. ಮಣ್ಣಿನ ಸಂರಕ್ಷಣೆಗೆ ನೆರವಾಗುವ ಬೇರಿನ ಕಾರ್ಯ. ಆಯ್ಕೆಗಳು: ಎ ಮಣ್ಣಿನ ಕಣಗಳನ್ನು ಭದ್ರವಾಗಿ ಹಿಡಿದಿಡುತ್ತದೆ, ಬಿ ನೀರು ಮತ್ತು ಲವಣಗಳ ಹೀರಿಕೆ, ಸಿ ದ್ಯುತಿಸಂಶ್ಲೇಷಣೆಗೆ ಸಹಕರಿಸುವುದು, ಡಿ ಪೋಷಕಾಂಶಗಳ ಹೀರಿಕೆ. ಇಲ್ಲಿ ಸರಿಯಾದ ಆಯ್ಕೆ ಏನಂದ್ರೆ ಮಣ್ಣಿನ ಸಂರಕ್ಷಣೆ ಮಾಡಲು ಬೇರು ಏನು ಮಾಡ್ತೈತೆ ಅಂದ್ರೆ ಮಣ್ಣಿನ ಕಣಗಳನ್ನು ಭದ್ರವಾಗಿ ಹಿಡಿದಿಡ್ತದೆ. ಆದ್ದರಿಂದ ಎ ಆಯ್ಕೆ ಸರಿಯಾದದ್ದು. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ನೀರಿನಿಂದ ಹರಡುವ ಕಾಯಿಲೆ. ಆಯ್ಕೆಗಳು: ಎ ಡೆಂಗು, ಬಿ ಮಲೇರಿಯಾ, ಸಿ ಕಾಲರಾ, ಡಿ ಚಿಕನ್ಗುನ್ಯಾ. ಇವುಗಳಲ್ಲಿ ನೀರಿನಿಂದ ಹರಡುವುದು ಯಾವುದು ಅಂತಂದರೆ ಕಾಲರಾ ರೋಗ ನೀರಿನಿಂದ ಹರಡ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಆಯ್ಕೆ. ಪ್ರಶ್ನೆ 17. ಈ ಕೆಳಗಿನವುಗಳಲ್ಲಿ ಕುಡಿಯಲು ಯೋಗ್ಯವಾದ ನೀರಿನ ಮೂಲ. ಆಯ್ಕೆಗಳು: ಎ ಕೆರೆ ನೀರು, ಬಿ ಕೊಳಾಯಿ ನೀರು, ಸಿ ಸಮುದ್ರ ನೀರು, ಡಿ ಸಂಗ್ರಹಿಸಲ್ಪಟ್ಟ ನೀರು. ನಾವು ಕುಡಿಲಿಕ್ಕೆ ಬಳಸ್ತಕ್ಕಂಥ ನೀರು ನಲ್ಲಿ ನೀರು, ಕೊಳಾಯಿ ನೀರನ್ನು ನಾವು ಬಳಸ್ತಾ ಇದ್ದೀವಿ. ಆದ್ದರಿಂದ ಸರಿಯಾದ ಆಯ್ಕೆ ಬಿ ಕೊಳಾಯಿ ನೀರು. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರಗಳಲ್ಲಿ ನೀರಿನ ಸಂರಕ್ಷಣೆ ಸೂಚಿಸುವ ಸರಿಯಾದ ಚಿತ್ರ. ನೀರನ್ನು ಸಂರಕ್ಷಿಸುವ ಚಿತ್ರವನ್ನು ನಾವು ಇಲ್ಲೇ ಆಯ್ಕೆ ಮಾಡಬೇಕಾಗಿದೆ. ಆಪ್ಷನ್ ಎನಲ್ಲಿ ನೀರನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ. ಇಲ್ಲಿ ನೀರನ್ನು ಏನು ಮಾಡ್ತಾ ಇದ್ದಾರೆ, ಮಲಿನಗೊಳ್ತಾ ಇದೆ. ಕೆರೆಯಲ್ಲಿ ದನಕರಗಳನ್ನು ತೊಳಿತಾ ಇದ್ದಾರೆ. ಇದು ಸಂರಕ್ಷಣೆ ಮಾಡುವುದನ್ನು ಸೂಚಿಸಲ್ಲ. ಆಪ್ಷನ್ ಬಿನಲ್ಲಿ
ನೀರಿನ ಮೂಲಗಳ ಪಕ್ಕದಲ್ಲಿ ಕಸವನ್ನು ಸುರಿತಾ ಇದ್ದಾರೆ. ಇದು ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಆಯ್ಕೆ ಅಲ್ಲ. ಸಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಚರಂಡಿ ನೀರನ್ನು, ಕಾರ್ಖಾನೆಯ ನೀರನ್ನು ನೀರಿಗೆ ಸೇರಿಸ್ತಾ ಇದ್ದಾರೆ. ಇದು ಕೂಡ ಸರಿಯಾದದ್ದಲ್ಲ. ಇಲ್ಲಿ ಆಪ್ಷನ್ ಡಿ ನೋಡ್ರಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹರಿಯುವ ನೀರನ್ನು ಏನು ಮಾಡ್ತಾ ಇದ್ದಾರೆ, ಇಂಗು ಗುಂಡಿಯ ಮೂಲಕ ಇಂಗಿಸ್ತಾ ಇದ್ದಾರೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಆಯ್ಕೆ. 19ನೇ ಪ್ರಶ್ನೆಯನ್ನು ನೋಡೋಣ. ಮನೆಯಲ್ಲಿ ಅಮ್ಮ ತರಕಾರಿ ತೊಳೆದ ನೀರನ್ನು ಹೀಗೆ ಮರುಬಳಸುತ್ತಾಳೆ ಏಕೆಂದರೆ. ಆಯ್ಕೆಗಳು: ಎ, ನೀರು ವರ್ಣರಹಿತ ಮತ್ತು ವಾಸನೆರಹಿತ ದ್ರವ. ಬಿ, ಮರುಬಳಸಿದ ನೀರಿನಲ್ಲಿ ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳಿವೆ. ಸಿ, ನೀರು ಮಿತ ಪ್ರಮಾಣದಲ್ಲಿದ್ದು ಎಲ್ಲ ಜೀವಿಗಳಿಗೂ ಅತ್ಯಗತ್ಯ. ಡಿ, ನಿನ್ನ ತಾಯಿ ನೀರನ್ನು ಸಂಗ್ರಹಿಸಿಡಲು. ಇಲ್ಲಿ ಸರಿಯಾದ ಆಯ್ಕೆ ಏನಂದರೆ ನೀರು ಮಿತ ಪ್ರಮಾಣದಲ್ಲಿದ್ದು ಎಲ್ಲ ಜೀವಿಗಳಿಗೂ ಅತ್ಯಗತ್ಯವಾದ್ದರಿಂದ ಅದನ್ನು ನಾವು ಮರುಬಳಕೆ ಮಾಡಬೇಕಾಗ್ತದೆ. ಸಿ ಆಪ್ಷನ್ ಸರಿಯಾದ ಆಯ್ಕೆಯಾಗಿರುತ್ತದೆ. ನಂತರ 20ನೇ ಪ್ರಶ್ನೆಯನ್ನು ನೋಡೋಣ. ಶ್ರುತಿಯು ಶಾಲೆಯಿಂದ ಹಿಂದಿರುಗುವಾಗ ಅವಳ ಊಟದ ಡಬ್ಬಿಯಲ್ಲಿ ಸ್ವಲ್ಪ ಅನ್ನ ಉಳಿದಿತ್ತು. ಅವಳು ಅದನ್ನು ಈ ಕಸದ ಡಬ್ಬಿಯಲ್ಲಿ ಹಾಕುತ್ತಾಳೆ. ಆಯ್ಕೆಗಳು: ಎ, ಒಣ ಕಸ. ಬಿ, ವಿಷಕಾರಿ ಕಸ. ಸಿ, ಮಲಿನ ಕಸ. ಡಿ, ಹಸಿ ಕಸ. ಇಲ್ಲಿ ಊಟದ ಡಬ್ಬಿಯಲ್ಲಿ ಉಳಿದಂಥದ್ದು ಇದು ಯಾವ ಕಸದೊಳಗೆ ಬರ್ತದೆ ಅಂದರೆ ಹಸಿ ಕಸದಲ್ಲಿ ಬರ್ತಾ ಇದೆ. ಇದು ವಿಘಟನೆ ಆಗ್ತೈತೆ, ಆದ್ದರಿಂದ ಇದು ಹಸಿ ಕಸ. ಡಿ ಆಪ್ಷನ್ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ 21. ರಹೀಮನು ತನ್ನ ತಂದೆ ತಂದಿದ್ದ ಪ್ಲಾಸ್ಟಿಕ್ ಬಾಟಲಿಯನ್ನು ಎಸೆಯದೆ ಅದನ್ನು ಕತ್ತರಿಸಿ ಬಣ್ಣ ಹಚ್ಚಿ ಪೆನ್ನುಗಳನ್ನು ಇಡುವ ಸುಂದರವಾದ ಸ್ಟ್ಯಾಂಡ್ ಆಗಿ ಮಾಡಿಕೊಳ್ಳುತ್ತಾನೆ. ಕಾರಣ. ಆಯ್ಕೆಗಳು: ಕಸ ಕಡಿಮೆ ಮಾಡಲು. ಬಿ, ಪ್ಲಾಸ್ಟಿಕ್ ಬಹು ವಿರಳ ವಸ್ತು. ಸಿ, ಹಣದ ಕೊರತೆ. ಡಿ, ಮಾರುಕಟ್ಟೆಗೆ ಹೋಗಲು. ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ 22. ಊರನ್ನು ಸ್ವಚ್ಛವಾಗಿಡಲು ನಮ್ಮೂರಿನ ಜನ ಹೀಗೆ ಮಾಡಬೇಕು. ಆಯ್ಕೆಗಳು: ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕುವುದು. ಆಪ್ಷನ್ ಬಿ, ಕಸವನ್ನು ಎಲ್ಲೆಂದರಲ್ಲಿ ಬೀಸಾಡುವುದು. ಸಿ, ಊರನ್ನು ತಳಿರು ತೋರಣಗಳಿಂದ ಸಿಂಗರಿಸುವುದು. ಡಿ, ಮರಗಿಡಗಳನ್ನು ಕತ್ತರಿಸುವುದು. ಊರನ್ನು ಸ್ವಚ್ಛವಿಡಬೇಕಂತಂದರೆ ಕಸವನ್ನು ಅವ್ರು ಎಲ್ಲಿ ಹಾಕಬೇಕು ಅಂದರೆ ಕಸದ ತೊಟ್ಟಿಯಲ್ಲೇ ಹಾಕಿಬಿಟ್ರೆ ಊರು ಸ್ವಚ್ಛವಾಗಿರ್ತದೆ. ಆಪ್ಷನ್ ಎ ಸರಿಯಾದದ್ದು. ಪ್ರಶ್ನೆ 23. ಕ್ಯಾರೆಟ್ನಲ್ಲಿ ಅಧಿಕವಾಗಿರುವ ಜೀವಸತ್ವ. ಆಪ್ಷನ್ಸ್ ಆಯ್ಕೆಗಳು: ಎ, ಜೀವಸತ್ವ ಎ. ಬಿ, ಜೀವಸತ್ವ ಸಿ. ಸಿ, ಜೀವಸತ್ವ ಡಿ. ಡಿ ಆಪ್ಷನ್ ಜೀವಸತ್ವ ಬಿ. ಕ್ಯಾರೆಟ್ನಲ್ಲಿ ಎ ಜೀವಸತ್ವ ಇರ್ತದೆ, ಆದ್ದರಿಂದ ಸರಿಯಾದ ಆಯ್ಕೆ ಎ. ಪ್ರಶ್ನೆ 24. ಶಾಲೆಗಳಲ್ಲಿ ಪ್ರತಿದಿನ ಹಾಲು ನೀಡುವ ಮುಖ್ಯ ಉದ್ದೇಶ. ಆಯ್ಕೆಗಳು: ರೋಗಗಳಿಂದ ಮುಕ್ತ ಮಾಡಲು. ಬಿ, ಅಗತ್ಯ ಪ್ರೋಟೀನ್ ಪೂರೈಸಲು. ಸಿ, ಅಗತ್ಯ ಖನಿಜ ಲವಣಗಳನ್ನು ಪೂರೈಸಲು. ಡಿ, ಹಾಲಿನ ಉತ್ಪಾದನೆ ಹೆಚ್ಚಿಸಲು. ಇಲ್ಲಿ ಹಾಲು ಕೊಡುವ ಉದ್ದೇಶ ಅಂದರೆ ಮಕ್ಕಳ ಬೆಳವಣಿಗೆಗೆ ಅನುಕೂಲವಾಗತಕ್ಕಂಥ ಪೋಷಕಾಂಶ ಪ್ರೋಟೀನ್. ಮಕ್ಕಳ ಆರೋಗ್ಯಕ್ಕೆ ಪ್ರೋಟೀನ್ ಅವಶ್ಯಕ, ಆದ್ದರಿಂದ ಪ್ರೋಟೀನ್ ಒದಗಿಸಲು ಶಾಲೆಯಲ್ಲಿ ಹಾಲು ಕೊಡ್ತಾ ಇದ್ದಾರೆ. ಬಿ ಆಯ್ಕೆ ಸರಿಯಾದದ್ದು. ಪ್ರಶ್ನೆ 25. ಮಾರುಕಟ್ಟೆಯಿಂದ ತಂದಿರುವ ಹೆಚ್ಚಾದ ಮಾವಿನಕಾಯಿಯನ್ನು ಈ ವಿಧಾನದಲ್ಲಿ ಸಂಗ್ರಹಿಸಬಹುದು. ಆಯ್ಕೆಗಳು: ಎ, ಬಣ್ಣ ಹಚ್ಚುವುದು. ಬಿ, ಮುಚ್ಚಿಡುವುದು. ಸಿ, ಹೊಗೆ ಹಾಕುವುದು. ಡಿ, ಉಪ್ಪು ಹಾಕುವುದು. ಇಲ್ಲಿ ನೋಡ್ರಿ, ಮಾವಿನಕಾಯಿಯನ್ನು ನಾವು ತೊಗೊಂಬಂದು ಹೆಂಗೆ ಕೆಡಲಾರ್ದಂಗೆ ಇಡ್ತೀವಿ ಅಂತಂದರೆ ಉಪ್ಪಿನಕಾಯಿ ಮಾಡ್ತೀವಿ ನಾವು. ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಉಪ್ಪನ್ನು ಹಾಕಿ ಅದನ್ನು ಸಂಗ್ರಹಿಸಿಡ್ತಾರೆ ಮಾವಿನಕಾಯಿಯನ್ನು. ನಂತರ 26ನೇ ಪ್ರಶ್ನೆಗೆ ಹೋಗೋಣ.
ನೀನು ಮತ್ತು ನಿನ್ನ ಮನೆಯವರು ದೇವಸ್ಥಾನದಲ್ಲಿ ಅನ್ನದಾನ ಮಾಡುವ ಯೋಜನೆಯನ್ನು ಹಾಕಿಕೊಳ್ಳುತ್ತೀರಿ. ನೀವು ಅನುಸರಿಸಬಾರದ ಕ್ರಮ. ಆಯ್ಕೆಗಳನ್ನು ನೋಡೋಣ. ಅಡುಗೆ ಮಾಡಲು ಸ್ವಚ್ಛ ಸ್ಥಳದ ಆಯ್ಕೆ, ಬಿ ಶುದ್ಧ ನೀರಿನ ಬಳಕೆ, ಸಿ ಸೂಕ್ತ ಗಾಳಿ ಬೆಳಕು ಇರುವಂಥ ಸ್ಥಳ, ಡಿ ತೊಳೆಯದೇ ತರಕಾರಿಗಳನ್ನು ಕತ್ತರಿಸುವುದು. ನೋಡ್ರಿ ಇಲ್ಲಿ ಡಿ ಆಪ್ಷನ್ ಏನು ಹೇಳಿದ್ದಾರೆ, ಇದು ಅನುಸರಿಸಬಾರಲಾರ್ದಂಥ ಕೆಲಸ ಬಾರದು. ತರಕಾರಿಗಳನ್ನು ತೊಳೆದು ಕತ್ತರಿಸಬೇಕು, ತೊಳೆಯದೇ ತರಕಾರಿಗಳನ್ನು ಕತ್ತರಿಸಬಾರದು. ಆಪ್ಷನ್ ಡಿ ಸರಿಯಾದ ಆಯ್ಕೆ. ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡೋಣ. ಇಂದು ಬಹುಮಹಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಇದನ್ನು ಬಳಸುತ್ತಾರೆ. ಆಯ್ಕೆಗಳು ಸಿಮೆಂಟ್ ಬಾಕ್ಸ್, ಬಿ ತೆಂಗಿನ ಗರಿ, ಸಿ ತಗಡಿನ ಹೊದಿಕೆ, ಡಿ ಹೆಂಚು. ಇಲ್ಲಿ ಸಿಮೆಂಟ್ ಬಾಕ್ಸ್ಗಳನ್ನು ಬಳಸಿ ಕಟ್ಟಡವನ್ನು ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ. ನಂತರ ಈಗ 28ನೇ ಪ್ರಶ್ನೆಯನ್ನು ನೋಡೋಣ. ರಮೇಶನ ತಂದೆ ತನ್ನ ಮನೆ ಕಟ್ಟುವಾಗ ಬಾಗಿಲುಗಳನ್ನು ಮಾಡಿಸಲು ಈ ಕೆಳಗಿನ ಮರವನ್ನು ಬಳಸುತ್ತಾರೆ. ಆಯ್ಕೆಗಳು ಎ ತೆಂಗಿನ ಮರ, ಬಿ ಮಾವಿನ ಮರ, ಸಿ ಹೊನ್ನೆ ಮರ, ಡಿ ಪಪ್ಪಾಯಿ ಮರ. ಇಲ್ಲಿ ಹೊನ್ನೆ ಮರವನ್ನು ಬಾಗಿಲನ್ನು ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಮನೆಗಳ ನಿರ್ಮಾಣದ ಮುಖ್ಯ ಉದ್ದೇಶ. ಆಯ್ಕೆಗಳು ಎ ವೈಭವದ ಜೀವನ, ಬಿ ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ಪಡೆಯಲು, ಸಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು, ಡಿ ಸಮಾಜದಲ್ಲಿ ಗೌರವ ಸಂಪಾದಿಸಲು. ನೋಡಿ ಮನೆಯ ಉದ್ದೇಶ, ಮುಖ್ಯ ಉದ್ದೇಶ ಯಾವುದಂದ್ರೆ ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ಪಡೀಲಿಕ್ಕೆ ನಾವು ಮನೆಯನ್ನು ಕಟ್ಕೊಂಡಿರ್ತೀವಿ. ಆದ್ದರಿಂದ ಬಿ ಆಯ್ಕೆ ಸರಿಯಾದದ್ದು. ಇನ್ನು ಕೊನೆಯ ಪ್ರಶ್ನೆ ಪರಿಸರ ಅಧ್ಯಯನದ್ದು. ಕುಸುಮ ಪ್ರವಾಸಕ್ಕೆ ಹೋಗಿದ್ದ ಸ್ಥಳದಲ್ಲಿ ಬಹುತೇಕ ಮನೆಗಳು ಇಳಿಜಾರಿನ ಮೇಲ್ಛಾವಣಿಯನ್ನು ಹೊಂದಿದ್ದವು. ಅವಳು ಹೋಗಿದ್ದ ಸ್ಥಳ. ಇಳಿಜಾರಿನ ಮೇಲ್ಛಾವಣಿ ಇದ್ವು ಅಂದರೆ ಅಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂತ ನಾವು ಆಯ್ಕೆ ಮಾಡ್ಕೋಬೇಕು. ಈಗಿಲ್ಲ ಆಯ್ಕೆಗಳನ್ನು ನೋಡೋಣ. ಎ ಬೆಂಗಳೂರು, ಬಿ ಮೈಸೂರು, ಸಿ ಬಿಜಾಪುರ, ಡಿ ಶೃಂಗೇರಿ. ಇಲ್ಲಿ ಶೃಂಗೇರಿ ಮಲೆನಾಡಿನಲ್ಲಿ ಬರ್ತದೆ, ಅಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಅಲ್ಲಿ ಇಳಿಜಾರು ಹೆಂಚಿನ ಮನೆಗಳು ಇರ್ತಾವೆ. ಆದ್ದರಿಂದ ಸರಿಯಾದ ಆಯ್ಕೆ ಡಿ. ಇದುವರೆಗೂ ನಾವು ಪರಿಸರ ಅಧ್ಯಯನದಲ್ಲಿ ಬರ್ತಕ್ಕಂಥ 30 ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.